ಎಲ್ಲ ಕರೆಕ್ಟ್ ಆಗಿದೆ ತಾನೇ? ಕೊಡಿ 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 ಕೊಡಿ, ಮನೆ ಪತ್ರ ಕೊಡಿ, ಬೇಗ ಕೊಡಿ. ಇರಮ್ಮ ಕೊಡೋಣ. ಅಲ್ಲಣ್ಣ, ಅವಾಗೇನೋ ಗಲಾಟೆ ಆಗಿತ್ತು, ಅದಕ್ಕೆ ಎಲ್ಲರೂ ಬಂದಿದ್ವಿ. ಇವಾಗ ಸುಮ್ಮನೆ ಮನೆ ಪತ್ರ ಕೊಟ್ಟು ಕಳ್ಸೋಕ್ಕೆ ಯಾಕಣ್ಣ ಎಲ್ಲರೂ ಕರೆದಿದ್ದೀರಾ? ನನಗೆ ಬಾಡಿಗೆ ಬೇರೆ ಇತ್ತು, ಬಾಡಿಗೆ ಕಟ್ಟಲಿಲ್ಲ ಅಂದರೆ ಪರವಾಗಿಲ್ಲ ನಿಮಗೆ? ನೋಡಪ್ಪ ಸೂರ್ಯ, ನಾನು ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರಾಗಬೇಡ. ಯಾಕೆಂದರೆ ಇವರು ನಿಮ್ಮಮ್ಮ. ಈ ಹೆಂಗಸನ್ನ ನೀವು ನಂಬೋದು, ಆದರೆ ನಾನು ನಂಬಲ್ಲ. ಇವರನ್ನ ನಂಬಿ ನಾನು ಹೇಗೆ ಪತ್ರ ಕೊಡಲಿ? ಇನ್ನೆಲ್ಲೋ ಪತ್ರನ ಅಡ ಇಟ್ಬಿಟ್ಟು ಆಮೇಲೆ ನೀವು ಕೊಟ್ಟೇ ಇಲ್ಲ ಪತ್ರನ ಅಂತ ನನ್ನ ಮೇಲೆ ಗೂಬೆ ಕುಣಿಸಿದ್ರೆ ನಾನೇನು ಮಾಡಲಿ? ನಮ್ಮಮ್ಮನ ನಾವು ಇಷ್ಟು ವರ್ಷ ನೋಡಿ ಅರ್ಥ ಮಾಡ್ಕೊಂಡಿದ್ದನ್ನ ನೀವು ಒಂದು 2-3 ಸರಿ ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಬಿಡಿ. ಆಸ್ಕಾರ ಕೊಡ್ಬೇಕು ನಿಮಗೆ, ಆಸ್ಕಾರ. ಅದನ್ನೆಲ್ಲ ಆಮೇಲೆ ಕೊಡುವೆ ಅಂತ. ಈಗ ಮೊದಲು ನನ್ನ ಪತ್ರಕ್ಕೆ ಸೈನ್ ಹಾಕಿ, ನಾನು ನಿಮಗೆ ಪೇಪರ್ನ ವಾಪಸ್ ಕೊಡ್ತಾ ಇದ್ದೀನಿ ಅನ್ನೋ ಪತ್ರ. ಏಯ್ ಪೆಂಗ್ಯ, ಏನು ನಿಂತ್ಕೊಂಡು ಪೋಸ್ ಕೊಡ್ತಾ ಇದೆಯಾ? ಸೈನ್ ಮಾಡಲಿ. ಸಕ್ರೆ ತಮ್ಮದು ಬೀಳಬೇಕು ಮುದ್ರೆ. ನೀನು ಸೈನ್ ಮಾಡಮ್ಮ. ನೀನು ಸೂರ್ಯನ ಹೆಂಡ್ತಿ ತಾನೆ, ಸೈನ್ ಮಾಡು. ಅಲ್ಲ, ಅವ್ಳು ಯಾಕೆ? ಅವ್ರಿಗೂ ಆಸ್ತಿಗೂ ಯಾವ ಸಂಬಂಧನೂ ಇಲ್ಲ. ಅವ್ಳು ಯಾಕೆ ಸೈನ್ ಮಾಡ್ಬೇಕು? ಇದು ನನ್ನ ಆಸ್ತಿ. ಅವಳು ನನ್ನ ಹೆಂಡತಿ ಅಂದಮೇಲೆ ಅವಳಿಗೂ ಇದ್ರಲ್ಲಿ ಹಕ್ಕಿದೆ. ಸಮಪಾಲು ಸಮ ಬಾಳ್ವೆ ಮಾಡಮ್ಮ. ಸುಮ್ಮನೆ ಸಾಕ್ಷಿಗಮ್ಮ, ನಿಮ್ಮ ಆಸ್ತಿನೇ ನಾನು ಪಾಲ್ ಮಾಡೋಕ್ಕಾಗತ್ತಾ? ಮೀನಾ, ಸೈನ್ ಮಾಡಮ್ಮ. ಅದ್ಯಾಕೆ ಕಣ್ಣುಗಳನ್ನ ಹಾಕ್ಬಿಡ್ತಾ ಇದೆಯಾ? ಇಳಿಸು, ನಿನ್ನ ಕಣ್ಣುಗಳನ್ನ ಕೆಳಗಿಳಿಸು. ಸೈನ್ ಮಾಡಿಬಿಟ್ಟ. ತಗೊಳ್ಳಿ. ತಗೊಳ್ಳಿ ಸರ್, ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲ ಸರಿಯಾಗಿದೆಯಾ? ಒಂದು ಸರಿ ಚೆಕ್ ಮಾಡ್ಕೊಬಿಡಿ. ನಾವೇನು ಹೊರಡ್ತೀವಿ ಸರ್. ಇರಿ ಸರ್, ಒಂದು ನಿಮಿಷ ಇರಿ. ಮತ್ತೆ ಏನಣ್ಣ? ಇರಪ್ಪ, ಇರೋ. ತಗೊಳ್ಳಿ ಅಮ್ಮ. ಇದೇನಣ್ಣ ಗಿಫ್ಟು? ಸಾಲ ತೀರಿಸಿದ್ರೆ ನೀವು ಗಿಫ್ಟ್ ಎಲ್ಲ ಕೊಡ್ತೀರಾ? ನಾನು ಕಾರ್ ಸಾಲ ಬೇಗ ಬೇಗ ತೀರಿಸ್ಬಿಡ್ತೀನಪ್ಪ, ನನಗೂ ಗಿಫ್ಟ್ ಸಿಗತ್ತೆ. ಪತ್ರ ಸಿಕ್ತಲ್ಲ, ಮನೆಗೆ ಹೋಗೋಣ. ಬನ್ನಿ ಬನ್ನಿ ಬರ್ರಿ ಬರ್ರಿ, ಒಂದು ನಿಮಿಷ ಬರ್ರಿ.
ಇದೇನಣ್ಣ ಇದು? ಹಾಂ, ಬಂಗಾರ, ಚಿನ್ನದ ಬಳೆ. ಅಣ್ಣ, ನೀವು ಚಿನ್ನದ ಗಿಫ್ಟ್ ಎಲ್ಲ ಕೊಡ್ತೀರಾ? ಏಯ್ ಈಗ ಆಯ್ತಲ್ಲ, ನನಗೆ ಆಫೀಸ್ಗೆ ಹೋಗ್ಬೇಕು. ಬನ್ನಿ ಬನ್ನಿ. ಲೈ ಇನ್ಕಮ್ ಟ್ಯಾಕ್ಸ್ ಇಲ್ಲಪ್ಪ, ನೀನು ಒಬ್ಬನೇ ಅಲ್ಲ ಆಫೀಸ್ಗೆ ಹೋಗೋದಿಲ್ಲಿ. ಒಂದು ಸ್ವಲ್ಪ ತಡ್ಕೋ. ಲೈ ಮೀನಾ, ತೊಗೊಳಮ್ಮ ಇದು. ಏನಿದು, ಯಾರ್ದು ಬಳೆ ನೋಡಿದು? ರೀ ಇದು ಅತ್ತೆ ಬಳೆಗಳು. ಅಲ್ಲಿ ನೋಡಿ, ಅಲ್ಲಿ ಸಕ್ಕರೆ ಕಾಯಿ ಆಡಿ ಬಳೆ ಇದೆ. ಏನಮ್ಮ ಇದು, ನಿನ್ನ ಹತ್ರ 2 ಜೊತೆ ಇದೆಯಾ? ಇಲ್ಲ ಕಣೋ, ಅವಳು ತಿರೋದು ಒಂದೇ ಜೊತೆ ಬಳೆ. ಅದೀಗಾಗಲೇ ಅವಳ ಕೈಯಲ್ಲಿ ಇದೆಯಲ್ಲ. ಇದ್ಯಾವುದೇ ಒಂದು ಜೊತೆ ಬಳೆ. ಅಯ್ಯೋ ರೀ, ಮನೆಗೆ ಹೋಗಿದ್ದೀರಲ್ಲ, ಮಾತಾಡೋಣ ಬನ್ನಿ, ಟೈಮ್ ಆಯ್ತು. ಇಲ್ಲ, ಅದೆಲ್ಲ ಆಗೋದಿಲ್ಲ. ಇಲ್ಲಿ ಕೊಟ್ಟಿದ್ದು ಇಲ್ಲೇ ಇತ್ಯರ್ಥ ಆಗ್ಬಿಡ್ಬೇಕು. ಬಿಡಿಲ್ಲ ಅಣ್ಣ, ಇದು ಎರಡರಲ್ಲಿ ಯಾವುದೋ ಒಂದು ಡೂಪ್ಲಿಕೇಟ್ ಅಂತ ಅನಿಸ್ತಾ ಇದೆ. ಇದು ಒರಿಜಿನಲ್ಲ, ಅದು ಒರಿಜಿನಲ್ಲ, ಯಾವ್ದು ಒರಿಜಿನಲ್ ಹೇಳೋಣ? ಇವ್ರ ಕೈಯಲ್ಲಿರೋ ಬಳೆ ಕೊಡ್ಸಪ್ಪ, ನಾನು ಹೇಳ್ತೀನಿ. ಅಯ್ಯೋ ನಾನು ಯಾಕೆ ಕೊಡ್ಬೇಕು? ನಾನು ಕೊಡಲ್ಲಪ್ಪ. ಸುಮ್ಮನೆ ಅಲ್ಲ ರೀ, ಅದು ಕೊಡು ಮುಂದೆ. ಅಲ್ವಾ ಸಕ್ಕರೆ, ಇನ್ನೊಂದು ಕೈಯಲ್ಲಿರೋದು ಕೊಡೋದನ್ನು. ನಾನು ಕೊಟ್ಟಿರೋ ಬಳೆನೇ ಒರಿಜಿನಲ್ಲು. ನಿಮ್ಮ ತಾಯಿ ಕೈಲಿ ಇದ್ದಿದ್ದು ಡೂಪ್ಲಿಕೇಟು. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಂಡು ಹೋಗಿ. ಬಾ 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 ಸಕ್ಕರೆ, ಇದೆಲ್ಲ ಹೆಂಗ್ ಸಕ್ಕರೆ ಸಾಧ್ಯ? ಏನು ಸರ್ ಇದು? ಈ ಬಳೆಗಳು ನಿಮ್ಮ ಕೈಗೆ ಹೇಗೆ? ಮೊದಲನೇ ತಿಂಗಳು ಬಡ್ಡಿ ಕಟ್ಟಕ್ಕಾಗಲ್ಲ ಅಂತ ಬಳೆ ಕೊಟ್ಟಿದ್ರು. ನಾನು ಮೊದಲೇ ದೇವರು ದಿಂಡ್ರು ಭಯ ಭಕ್ತಿ ಅಂತ ಬದುಕೋನು. ಇವ್ರ ಆಸ್ತಿ ನನಗೆ ಯಾಕೆ? ಅಸ್ಲು ಬಡ್ಡಿ ಎಲ್ಲ ಬಂತಲ್ಲ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೆ. ಆ ಪೆಂಗನಿಗೋಸ್ಕರ ಏನೇನೆಲ್ಲ ಮಾಡಿದ್ಯಾ ಕಣವ್ವ ನೀನು. ಯವ್ವ, ಅಯ್ಯೋ, ಏನೇ ಇದು? ಏನಿದು? ಅದು ಬಡ್ಡಿ ಕಟ್ಟಕ್ಕೆ ದುಡ್ಡು ಇರಲಿಲ್ಲ ಅಂತ. ಮತ್ತೆ ಡೂಪ್ಲಿಕೇಟ್ ಯಾಕೆ ಹಾಕ್ಕೊಂಡೆ? ನೀವು ಕಂಡು ಹಿಡ್ದು ಬಿಡ್ತೀರಾ ಅಂತ. ನಿನ್ನ ಕೈ ಹಿಡಿದಿದ್ದಕ್ಕೆ, ನಿನಗೆ ತಾಳಿ ಕಟ್ಟಿದ್ದಕ್ಕೆ, ನಿನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಕ್ಕೆ, ನಿನ್ನ ಗಂಡ ಆಗಿದ್ದಕ್ಕೆ ನನಗೆ ತುಂಬ ತುಂಬ ಇವತ್ತು ಹೆಮ್ಮೆ ಅನ್ನಿಸ್ತಾ ಇದೆ ಕಣೆ. ಪುಣ್ಯ ಮಾಡಿದ್ದೆ ಕಣೆ ನನಗೆ ಗಂಡ ಆಗಕ್ಕೆ. ನಾನು ಶಭಾಷ್ ಕಣೆ, ಶಭಾಷ್. ಅಯ್ಯೋ, ಬಳೆ ಮಾತ್ರನಾ? ಅಬ್ಬಾ, ಹೋಗ್ತಾ ಆಚಾರ್ಯ ಹತ್ರ ಇವ್ರು ಹಾಕೊಂಡಿರೋ ಚೈನು, ತಾಳಿ, ಈ ಕೈಗೆ ಹಾಕೊಂಡಿದ್ರಲ್ಲ ಅದು, ಕಾಲು ಚೈನು ಮತ್ತು ಕಾಲು ಉಂಗುರ ಎಲ್ಲನೂ ಚೆಕ್ ಮಾಡಿಸ್ಬಿಡೋಣಪ್ಪ. ಯಾವ್ಯಾವ್ದು ಅಡ ಇಟ್ಕೊಂಡ್ಬಿಟ್ಟಿದಾರೋ, ಮಗ 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 ಅಂತ ಈ ಪೆಂಗೇನು ಉಳ್ಸೋಕ್ಕೋಸ್ಕರ. ತಪ್ಪು. ನಾವಿನ್ನು ಬರ್ತೀವಿ ಸರ್. ಸರಿ. ಸಕ್ರೆ, ಮನೆಗೆ ಬಾರಿನೇ ಇದೆ.